ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ನಾನು ನಿಖಿಲ್ ಮಾತಾಡ್ತಿರೋದು. ಸ್ನೇಹಜೀವಿ ಸೈನ್ಸ್ ಒಕ್ಕೂಟದಿಂದ SPPL ಸೀಸನ್ 3ನ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದೀವಿ. ಪಂದ್ಯಗಳು ನಡೀತಾ ಇದೆ. ಇದು ಪಂದ್ಯ ನಂಬರ್ 5. ಸ್ನೇಹಜೀವಿ ಕಿಂಗ್ಸ್ ವರ್ಸಸ್ ಸ್ನೇಹಜೀವಿ ಇಂಡಿಯನ್ಸ್ ಇವತ್ತು ಮುಖಾಮುಖಿ ಆಗ್ತಾ ಇದ್ದೇವೆ. ಸ್ನೇಹಜೀವಿ ಕಿಂಗ್ಸ್ 2 ಮ್ಯಾಚಲ್ಲಿ 1 ಮ್ಯಾಚನ್ನ ಗೆದ್ದು 1 ಮ್ಯಾಚನ್ನು ಸೋತಿದ್ದಾರೆ. ಸ್ನೇಹಜೀವಿ ಇಂಡಿಯನ್ಸ್ 2-2 ಸೋಲನ್ನ ಅನುಭವಿಸಿದೆ. ಇವತ್ತು ನೋಡೋಣ, ತಂಡದ ನಾಯಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಅವರ ತಂಡವನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತೇಳಿ. ಮೊದಲನೇದಾಗಿ ಸ್ನೇಹಜೀವಿ ಇಂಡಿಯನ್ಸ್ನ ನಾಯಕತ್ವವನ್ನು ವಹಿಸ್ತಿರೋಂಥ ನಯಂತ್ ಗೌಡ ಅವ್ರನ್ನ ಮಾತಾಡ್ತಾ ಇದ್ದೀನಿ. ನಯಂತ್ ಗೌಡ ಅವರೇ, ನಿಮ್ಮ ಸ್ನೇಹಜೀವಿ ಇಂಡಿಯನ್ಸ್ 2-2 ಸೋತಿದೆ, ಕಾರಣ ಏನಾಯಿತು? ಈ ಸಲ ಯಾವ ಥರ ಪ್ರಿಪ್ರೇಷನ್ ಆಗಿ ಬಂದಿದ್ದೀರಾ ಸ್ನೇಹಜೀವಿ ಕಿಂಗ್ಸ್ ಮೇಲೆ? ಓಕೆ, ಅವರಿಂದನೇ ವಿಫಲವಾಯಿತು ಟೀಮು ಅಂತ ಹೇಳಿದ್ದಾರೆ. ಈ ಸರಿ ಚೆನ್ನಾಗಿ ಆಡ್ತಿದೆ ಅಂತ ಹೇಳಿದರೆ, ಭರವಸೆ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. ಹಾಗೆಯೇ ಸ್ನೇಹಜೀವಿ ಕಿಂಗ್ಸ್ನ ನಾಯಕತ್ವ ವಹಿಸ್ಕೊಂಡಿರುವಂಥ SS ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಯಾರು 2 ಮ್ಯಾಚ್ಗೆ 1 ಮ್ಯಾಚನ್ನು ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಈ ಸಲ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಅಂತ ಅವ್ರನ್ನ ಕೇಳೋಣ. SS ಗೌಡ ಅವರೇ, ನಿಮ್ಮದು ಟೀಮು 2ಕ್ಕೆ 1 ಗೆದ್ದಿದೆ, 1 ಸೋತಿದೆ. ಈ ಸರಿ ಯಾವ ಥರ ಸ್ನೇಹಜೀವಿ ಇಂಡಿಯನ್ಸ್ ಮೇಲೆ ಪ್ರಿಪ್ರೇಷನ್ ಮಾಡಿದ್ದೀರಾ? ನಮಸ್ಕಾರ, ನನ್ನ SS ಗೌಡ ಅಂತ. ಹೋದ ಮ್ಯಾಚ್ ಸೋತ್ಬಿಟ್ಟು ಬ್ಯಾಟಿಂಗ್ ಒಂದು ಸ್ವಲ್ಪ ವೀಕ್ ಇತ್ತು. ಈ ಸಲ ಪ್ರಿಪೇರ್ ಮಾಡ್ಕೊಂಡು ಬಂದೀವಿ. ಎಲ್ಲ ಹುಡುಗರು ರೆಡಿ ಅವರೇ, ಆಡ್ತೀವಿ ಅಂದವ್ರೆ, ಗೆದ್ದೆ ನಂಬ್ತೀವಿ. ಓಕೆ, ಈ ಸರಿ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾರೆ, ಗೆಲ್ತೀವಿ ಅಂತೇಳಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. 2 ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಟಾಸ್ ಕಡೆ ಹೋಗೋಣ.